ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು. ಲಕ್ಷ್ಮಣ್ ಸವದಿ ಹಾಗೂ ಅವರ ಮಗ ಚಿದಾನಂದ ಸವದಿಯ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಡಿಸಿಸಿ ಬ್ಯಾಂಕ್ ನೌಕರನ ಮೇಲೆ ನಡೆದಿದೆಯಂತೆ ಮಹಾ ದೊಡ್ಡ ರಕ್ತಪಾತ. ಏನು ಈ ರಕ್ತಪಾತ, ಹೇಗೆ ನಡೀತು, ಏನೇನಾಯ್ತು, ಬನ್ನಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಲಕ್ಷ್ಮಣ್ ಸವದಿಯ ಮನೆಗೆ ಬಂದಿರತಕ್ಕಂತ ಆ ವ್ಯಕ್ತಿಯ ಮೇಲೆ ನಡೆದಂತಹ ದೌರ್ಜನ್ಯ ಅಂತ ಹೇಳಲಾಗ್ತಾ ಇದೆ. ನನಗೆ ಹೊಡೆದ್ರು, ಬಡದ್ರು, ನನ್ನ ಕೊಲ್ಲಿಲಿಕ್ಕೆ ಟ್ರೈ ಮಾಡಿದ್ರು, ನನ್ನ ಪ್ರಾಣವನ್ನೇ ತೆಗಿಲಿಕ್ಕೆ ಟ್ರೈ ಮಾಡಿದ್ರು ಅಂತ ಹಲ್ಲೆಗೆ ಒಳಗಾದ ವ್ಯಕ್ತಿ ಹೇಳ್ತಾ ಇದ್ರೆ, ಈ ಕಡೆ ಇತ್ತ ಲಕ್ಷ್ಮಣ್ ಸವದಿ ಹೇಳ್ತಾ ಇರುವಂತದ್ದು, ನಮಗೂ ಅವ್ರಿಗೂ ಯಾವುದೇ ಹಲ್ಲೆಗಳಾಗಿಲ್ಲ, ಏನೋ ವಾದ ನಡೀತು, ಜಾತಿ ನಿಂದನೆ ಮಾಡಿದ್ರು, ಅಶ್ಲೀಲ ಪದ ಬಳಕೆ ಮಾಡಿದ್ರು, ಹಾಗಾಗಿ ಅವರಿಗೆ ಜಗಳಾಡೋದಾದ್ರೆ ನೀವು ಹೊರಗಡೆ ಹೋಗಿ ಅಂತ ಹೇಳಿ ನಾನು ಹೊರಗಡೆ ಕಳಿಸ್ಬಿಟ್ಟೆ ಅಂತ ಹೇಳ್ತಾರೆ. ಇನ್ನೊಂದೆಡೆ ಈ ಕಡೆ ಹಲ್ಲೆಗೆ ಒಳಗಾದ ನೌಕರ ಹೇಳ್ತಾ ಇರುವಂತದ್ದು, ಚಿದಾನಂದ ಸವದಿ ಮತ್ತು ಲಕ್ಷ್ಮಣ್ ಸವದಿ ಅಂದ್ರೆ ತಂದೆ ಮಗ ಇಬ್ರು ಕೂಡ ಹಲ್ಲೆ ಮಾಡಿರೋದು ಅಂತ. ನೋಡಿ, ಈಗ ಬಹಳ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಈ ಕಡೆ ಲಕ್ಷ್ಮಣ್ ಸವದಿ ಅವರು ಹೇಳ್ತಾ ಇರುವಂತದ್ದು, ಬೆಳಗಾವಿಯ ರಾಜಕಾರಣಿಗಳ ಮೇಲೆ ಇದನ್ನ ರಾಜಕೀಯ ಷಡ್ಯಂತ್ರ ಅಂತ ರೂಪವಾಗಿ ಹೇಳ್ತಾ ಇದ್ದಾರೆ. ನೋಡಿ, ಅದು ಏನೇ ಆಗಿರಬಹುದು. ಲಕ್ಷ್ಮಣ್ ಸವದಿ ಅವರ ಮನೆ ಮುಂಭಾಗ ಅಂದಾಗ ಲಕ್ಷ್ಮಣ್ ಸವದಿ ಅವರ ಮನೆಯ ಹತ್ತಿರ ಸಿಸಿ ಕ್ಯಾಮ್ರಾಸ್ಗಳಿದೆ. ಸ್ವತಃ ಈ ಲಕ್ಷ್ಮಣ್ ಸವದಿ ಅವರು ಹಲ್ಲೆ ಮಾಡಿಲ್ಲ ಅಥವಾ ಚಿದಾನಂದ ಸವದಿ ಹಲ್ಲೆ ಮಾಡಿಲ್ಲ ಅನ್ನೋದಾದ್ರೆ ಅವರ ಮನೆಯ ಸಿಸಿ ಕ್ಯಾಮ್ರಾ ಫುಟೇಜ್ ನ ಅವರೇ ಕೊಡ್ಬೇಕು, ಅಲ್ಲೇನ್ ನಡೀತು ಅಂತ. ನೋಡಿ, ತನಿಖೆ ಆಗ್ಲಿ ಅಂತ ಲಕ್ಷ್ಮಣ್ ಸವದಿ ಅವರು ಹೇಳಾಯ್ತು. ತನಿಖೆ ಆಗ್ಲಿ, ಇದು ರಾಜಕೀಯ ಷಡ್ಯಂತ್ರ ಇದೆ, ತನಿಖೆಗೆ ನಾನು ಸಿದ್ಧ ಅಂತ ಲಕ್ಷ್ಮಣ್ ಸವದಿ ಅವರು ಹೇಳಾಯ್ತು. ಇನ್ನು ಮೇಲೆ ಪೊಲೀಸರ ತನಿಖೆ ಹೇಗಾಗಬೇಕು ಮತ್ತು ಸ್ವತಃ ಲಕ್ಷ್ಮಣ್ ಸವದಿ ಅವರೇ ಖುದ್ದು ನನ್ನ ಮನೆಯ ಅಂಗಳದಲ್ಲಿ ಏನೇನಾಯ್ತು ಅಥವಾ ನನ್ನ ಮನೆ ಒಳಗಡೆ ಏನೇನಾಯ್ತು ಅನ್ನುವಂಥದ್ದನ್ನ ಸಿಸಿ ಕ್ಯಾಮ್ರಾ ಫುಟೇಜ್ ಕೊಡಬೇಕು. ನಿಮಿಷ ಟು ನಿಮಿಷ ಕಟ್ ಆಗಿರಬಾರ್ದು, ಪೂರ್ತಿ ಇರ್ಬೇಕು ಅದರಲ್ಲಿ. ಹಿಂಗೋಗಿ ಹಿಂಗೆ ಬಂದಂಗೆ ಇರಬಾರ್ದು, ಯಾಕಂದ್ರೆ ನಡಬಾರ ಕಟ್ಗಿಟ್ಟ ಆದ್ರೆ ಕಷ್ಟ ಅಲ್ಲ. ಸಿಸಿ ಕ್ಯಾಮ್ರಾ ಫುಟೇಜ್ನ ನೀಟಾಗಿ ಕೊಡಬೇಕು. ಆಗ ಲಕ್ಷ್ಮಣ್ ಸವದಿ ಅವರು ಶುದ್ಧವಾಗಿದ್ದಾರೆ, ಯಾವುದೇ ಹಲ್ಲೆ ಮಾಡಿಲ್ಲ ಅಂತ ಇಡೀ ನಾಡಿನ ಜನತೆಗೆ ಗೊತ್ತಾಗ್ತದೆ, ಅಥವಾ ಅವರ ಮತಕ್ಷೇತ್ರಕ್ಕೆ ಗೊತ್ತಾಗ್ತದೆ. ಇಲ್ಲಿ ಲಕ್ಷ್ಮಣ್ ಸವದಿ ಅವರು ತಪ್ಪೇ ಮಾಡಿದ್ದಾರೆ ಅಂತ ಹೇಳಲಿಕ್ಕಾಗಲ್ಲ, ಈ ಕಡೆ ಈ ವ್ಯಕ್ತಿ ತಪ್ಪೇ ಮಾಡಿದ್ದಾನೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇದು ತನಿಖೆ ಆಗಬೇಕು. ತನಿಖೆಯ ರೂಪಾಂತರ ತಪ್ಪಿದ್ರೆ ಖಂಡಿತ ಅಲ್ಲಿ ಗೊತ್ತಾಗ್ತದೆ ಸೌದಿಯವರ ಷಡ್ಯಂತ್ರ ಇದೆ ಅಂತ. ಈಗ ಸೌದಿ ಅವರು ಹೇಳ್ತಾ ಇರುವಂತದ್ದೇನು, ಬೆಳಗಾವಿಯ ರಾಜಕಾರಣಿಗಳ ಮೇಲೆ ಎತ್ತಾಗ್ತಾ ಇರೋದು, ಇದು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಾ ಇರೋದು. ಇದು ರಾಜಕೀಯ ಷಡ್ಯಂತ್ರನೇ ಆಗಿದ್ರೆ ನಿನ್ನೆ ಮಾಧ್ಯಮಗಳಿಗೆ ಇವರು ತಮ್ಮ ಮನೆಯ ಸಿಸಿಟಿವಿ ಫುಟೇಜ್ ಅನ್ನ ಕೊಡ್ತಾ ಇದ್ರು. ಖಂಡಿತ ಕೊಡ್ಲೇಬೇಕು, ಯಾಕಂದ್ರೆ ಅಲ್ಲಿ ಏನ್ ನಡೀತು ಅನ್ನುವಂಥದ್ದು ಫುಟೇಜ್ ಕೊಟ್ರೆ ಅವ್ರಿಗೂ ಒಳ್ಳೇದಲ್ವಾ, ಜನ ಅವರನ್ನ ಇನ್ನಷ್ಟು ಹೆಚ್ಚಾಗಿ ನಂಬತ್ತಲ್ವಾ, ಹೆಚ್ಚಾಗಿ ಪ್ರೀತಿಸತ್ತಲ್ವಾ. ಇದು ನಡಿಬೇಕು. ಇನ್ನು ಯಾವುದೇ MLA ಇರಲಿ, ಯಾವುದೇ ವ್ಯಕ್ತಿ ಇರಲಿ, ಅದು ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದಿರಲಿ, ಇವತ್ತು ರಾಜಕಾರಣದಲ್ಲಿ ಇದ್ದೀರಿ ಅಂದ್ರೆ ಅದು ಜನಗಳು ಕೊಟ್ಟ ನಿಮಗ ಭಿಕ್ಷೆ, ಆ ಪಟ್ಟ ಜನಗಳು ಕೊಟ್ಟ ಭಿಕ್ಷೆ. ಇವತ್ತು ಹಾಲು ಮತದ ಸಮುದಾಯದ ವ್ಯಕ್ತಿಯ ನೌಕರನ ಮೇಲೆ ಹಲ್ಲೆ ಮಾಡಿದ್ದ ಲಕ್ಷ್ಮಣ್ ಸವದಿ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಕೆಲವರು ಮಾತಾಡ್ತಾ ಇದ್ದಾರೆ, ಹಾಲು ಮತದ ವ್ಯಕ್ತಿಗಳಿಂದಲೇ ನೀನು ಅತನಿಯಲ್ಲಿ ಆರಿಸ್ಕೊಂಡು ಬಂದಿದ್ದು ಅನ್ನುವ ನಿಟ್ಟಿನ ಮಾತುಗಳನ್ನು ಯಾವುದೇ ಒಬ್ಬ ವ್ಯಕ್ತಿ ಆಡ್ದ, ನಾನು ನೋಡಿದೆ ಮಾಧ್ಯಮದಲ್ಲಿ. ಆ ವ್ಯಕ್ತಿ ಏನ್ ಹೇಳ್ತಾ ಇರೋದು ಅಂದ್ರೆ, ಹಾಲು ಮತದ ಒಬ್ಬ ವ್ಯಕ್ತಿಯ ಮೇಲೆ ನೀವು, ನೌಕರನ ಮೇಲೆ ನೀವು ಏನು ಹಲ್ಲೆ ಮಾಡಿದಿರಲ್ಲ, ಇದೇ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ನೋಡಿ ನಾವು ಹಾಲು ಮತದಿಂದ ನಿಮಗೆ ಮತದಾನ ಮಾಡಿದ್ವಿ. ಸಿದ್ದರಾಮಯ್ಯನವ್ರನ್ನ ನೋಡಿ ನೀವು ಅದಕ್ಕೆ ಅಷ್ಟು ಲೀಡಿಂದ ಬಂದ್ರಿ. ಮುಂದಿನ ಬಾರಿ ನಾವು ನಿಮಗೆ ತೋರಿಸ್ತೀವಿ ಹಾಲು ಮತದ ತಾಕತ್ತನ್ನ, ಹಾಲು ಮತದ ಶೌರ್ಯವನ್ನ ಅಂತ ಹೇಳಿ ಈಗ ಅವರು ಮಾತಾಡ್ತಾ ಇರುವಂಥದ್ದು. ಇನ್ನು ದಲಿತರ ಮತ್ತು ಹಾಲು ಮತದವರ ಮಧ್ಯೆ ಸಂಘರ್ಷ ಆಯ್ತು, ಜಾತಿ ನಿಂದನೆ ಆಯ್ತು ಅಂತ ಹೇಳ್ತಾ ಇದ್ದಾರೆ. ನಮಗೂ ದಲಿತರಿಗೂ ಯಾವುದೇ ರೀತಿ ಸಂದರ್ಶನ ಆಗಿಲ್ಲ ಅಥವಾ ಯಾವುದೇ ಅಶ್ಲೀಲ ಪದ ಬಳಕೆಯನ್ನು ನಾವು ಮಾಡೇ ಇಲ್ಲ, ಅದನ್ನ ಕತೆ ಕಟ್ತಾ ಇದ್ದಾರೆ ಅಂತ ಆ ಕಡೆ ಆ ಹಲ್ಲೆಗೆ ಒಳಗಾದ ವ್ಯಕ್ತಿಯ ಪರವಾಗಿ ನಿಂತಿರ್ತಕ್ಕಂಥ ಜನಗಳು ಹೇಳ್ತಾ ಇರುವಂಥದ್ದು. ಈಗ ಯಾವುದು ಸತ್ಯ, ಯಾವುದು ಸುಳ್ಳು, ಒಂದು ಬಹಳ ನೀಟಾಗಿರ್ತಕ್ಕಂತಹ ಪಾಯಿಂಟ್ ಇದೆ. ಅದೇ ಪಾಯಿಂಟು ಸತ್ಯನ ಸುಳ್ಳ ಅಂತ ಗೊತ್ತಾಗ್ಲಿಕ್ಕೆ ಲಕ್ಷ್ಮಣ್ ಸವದಿ ಅವರ ಮನಿ CCTV ಫುಟೇಜ್. ಯಾಕಿದನ್ನು ಹೇಳ್ತಾ ಇದ್ದೀವಿ ಅಂದ್ರೆ, ಈ ಫುಟೇಜ್ ನೀಟ್ ಟು ನೀಟ್, ಎಲ್ಲಿ ಆರಂಭ ಆಯಿತು ಎಲ್ಲಿ ಅಂತ್ಯ ಆಯಿತು ಅಲ್ಲಿಯವರೆಗೂ ಕೂಡ ಬೇಕದು ಸಿಸಿ ಕ್ಯಾಮೆರಾಸ್ ಫುಟೇಜ್. ಆ ರೀತಿ ಒಂದು ಫುಟೇಜ್ ಸಿಕ್ಕಿದೆ ಆದ್ರೆ ಲಕ್ಷ್ಮಣ್ ಸವದಿ ಅವರು ಎಂಥವರು ಅಂತ ಅವರನ್ನ ಅವ್ರು ಗುರುತಿಸ್ಕೊಳ್ಬಹುದು. ಯಾಕೆ CCTV ಫುಟೇಜ್ ಕೊಡಬಾರದು ಮಾಧ್ಯಮಗಳಿಗೆ? ಲಕ್ಷ್ಮಣ್ ಸವದಿ ಅವರು
ಸೊ ಕೊಡ್ಬೋದಿತ್ತಲ್ಲ, ಕೊಡಬಹುದಿತ್ತಲ್ಲ, ತನಿಖೆ ಆಗ್ತಾ ಇದೆ. ಹಾಗಂತ ಲಕ್ಷ್ಮಣ್ ಸವದಿ ಅವರು ಏನೋ ಮಾಡ್ಬಿಟ್ಟಿದ್ದಾರೆ ಅಂತ ನೋಡಿ. ರಾಜಕೀಯ ಅಂದಮೇಲೆ ಷಡ್ಯಂತ್ರಗಳು ನಡೀತಾನೆ ಇರುತ್ತೆ. ಲಕ್ಷ್ಮಣ್ ಸವದಿ ಅವ್ರ ಮೇಲೆ ಆಗಲಿ, ಇನ್ನೊಂದು ರಾಜಕೀಯದವ್ರ ಮೇಲೆ ಆಗಲಿ ಷಡ್ಯಂತ್ರಗಳು. ರಾಜಕೀಯ ಅನ್ನೋದೇ ಅಂತ ಖತರ್ನಾಕ್ ಪಾಯಿಂಟ್ಸ್ ಅಲ್ವಾ, ಅಥವಾ ಖತರ್ನಾಕ್ ಕೆಟ್ಟ ಹೊಲಸ ತುಂಬಿಕೊಂಡಿರುವಂತ ರಾಜಕಾರಣ ಅಲ್ವಾ. ಹಾಗಾಗಿ ರಾಜಕಾರಣದಲ್ಲಿ ಇದು ಮಾಮೂಲಿ. ಆದ್ರೆ ಲಕ್ಷ್ಮಣ್ ಸವದಿ ಅವರನ್ನ ಅವರ ಮತಕ್ಷೇತ್ರ ಅಂದ್ರೆ ಅಥಣಿ ಮತಕ್ಷೇತ್ರದ ಜನ ಅವರನ್ನ ಬಹಳ ಒಳ್ಳೆಯವರು ಅಂತ ನಂಬಿದ್ದಾರೆ. ಆ ಒಳ್ಳೆತನ, ಹೌದು ನಾನು ಒಳ್ಳೆಯವರೇ ಅಂತ ತೋರಿಸಿಕೊಳ್ಳಿಕ್ಕೆ CCTV ಫುಟೇಜ್. ಅಲ್ಲಿ ಏನಾಯ್ತು, ಯಾಕಾಯ್ತು ಅಂತ. ಇನ್ನು ಒಂದೆಡೆ ಹಲ್ಲೆಗೆ ಒಳಗಾದ ವ್ಯಕ್ತಿಯ ಪರವಾಗಿರ್ತಕ್ಕಂಥವ್ರು ಹೇಳ್ತಾರೆ, ಲಕ್ಷ್ಮಣ್ ಸವದಿ ಮತ್ತು ಚಿದಾನಂದ ಸವದಿ ಹಲ್ಲೆ ಮಾಡಿರೋ ವಿಡಿಯೋ ನಾವು ತೋರಿಸ್ತೀವಿ, ಅವರನ್ನ ದಬ್ಬಿರೋದು ವಿಡಿಯೋ ನಾವು ತೋರಿಸ್ತೀವಿ, ಆತ ಓಡ್ಕೊಂಡು ಬಂದ್ರು ಆತನ ಚೇಸ್ ಮಾಡಿರೋದನ್ನ ನಾವು ತೋರಿಸ್ತೀವಿ, ಕೊಡ್ಲಾ ನಾನು ಅಂತ ಕೇಳ್ತಾ ಇದ್ದಾರೆ. ಈಗ ಇದಕ್ಕೇನ್ ಹೇಳ್ತೀರಾ? ಮಾಧ್ಯಮಗಳ ಮುಂದೆ ನಾನು ಆ ವಿಡಿಯೋ ತೋರಿಸ್ಲಾ, ನಾನು ವಿಡಿಯೋ ಇಡ್ಲಾ ಅಂತ ಒಬ್ಬ ವ್ಯಕ್ತಿ ಕೇಳ್ತಾ ಇರುವಂಥದ್ದು. ಇವತ್ತೇ ಇಡಿ, ಈಗ ಸದ್ಯಕ್ಕೆ ಇಡಿ ಅಂದ್ರೆ ಇಡ್ತೀನಿ ನಾನು ಲಕ್ಷ್ಮಣ್ ಸವದಿ ಅವರು ಹಲ್ಲೆ ಮಾಡಿರೋದನ್ನ ಅಂತ ಆ ವ್ಯಕ್ತಿ ಹೇಳ್ತಾ ಇರೋದು. ಆ ಹಲ್ಲೆಗೆ ಒಳಗಾದ ವ್ಯಕ್ತಿಯ ಪರವಾಗಿ ನಿಂತಿರತಕ್ಕಂಥ ವ್ಯಕ್ತಿಗಳು ಹೇಳ್ತಾ ಇರುವಂತ ಮಾತುಗಳಿವೆ. ಇನ್ನು ಹಲ್ಲೆಗೆ ಒಳಗಾದಂತ ವ್ಯಕ್ತಿ ಹೇಳ್ತಾ ಇರುವಂತದ್ದೇನು, ಲಕ್ಷ್ಮಣ್ ಸವದಿ, ಚಿದಾನಂದ ಸವದಿ ನನ್ನ ಮೇಲೆ ಹಲ್ಲೆ ಮಾಡಿದ್ರು, ತಂದೆ ಮಗ ಇಬ್ರು ಕೂಡಿ ಹಲ್ಲೆ ಮಾಡಿದ್ರು, ಈಗ ಅವರನ್ನ ಏನಾದ್ರೂ ಕಾನೂನಿನಲ್ಲಿ ಗುರಿ ಅವರಿಗೆ ಶಿಕ್ಷೆ ಕೊಡದೇ ಇದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹಲ್ಲೆಗೆ ಒಳಗಾದ DCC ನೌಕರರ ಹಾಲು ಮತದ ಸಮುದಾಯದ ವ್ಯಕ್ತಿ ಹೇಳ್ತಾ ಇರುವಂತದ್ದು. ನಾನು ಆತ್ಮಹತ್ಯೆ ಮಾಡ್ಕೋತೀನಿ, ಅದಕ್ಕೆ ನೇರ ಕಾರಣ ಚಿದಾನಂದ ಸವದಿ ಮತ್ತು ಲಕ್ಷ್ಮಣ್ ಸವದಿ ಅಂತ ಹೇಳ್ತಾ ಇರುವಂತದ್ದು ಆ ವ್ಯಕ್ತಿ. ಹಾಗಾದ್ರೆ ಈಗ ಯಾರು ಸರಿ ಯಾರು ತಪ್ಪು ತನಿಖೆ ಆಗಲೇಬೇಕು ಅನ್ನೋದಾದರೆ, ತನಿಖೆಯ ಆರಂಭದ ಮುನ್ನವೇ ಜನರಿಗೆ ಸೌದಿಯವರು ಕಟುನಿಟ್ಟಾದ ಒಂದು ಪಾಯಿಂಟ್ ಅನ್ನ ಬಿಡಲೇಬೇಕು. ಯಾಕಂದ್ರೆ ತನಿಖೆ ಹೇಗೆ ಬೇಕಾದ್ರೂ ದಿಕ್ಕು ತಪ್ಪಿಸೋಕೆ ರಾಜಕಾರಣಿಗಳಿಗೆ ಗೊತ್ತಿದೆ. ಈಗ ಸೌದಿಯವರು ಮಾತ್ರ ಅಲ್ಲ, ಬೇರೆ ಯಾವ ರಾಜಕಾರಣಿ ಆದ್ರೂ ಕೂಡ ತನಿಖೆಯ ದಾರಿಯ ದಿಕ್ಕನ್ನೇ ತಪ್ಪಿಸುವಂತ ಕೆಪಾಸಿಟಿ ಅವ್ರಿಗೆ ಇರುತ್ತೆ. ಅವ್ರು ಹೇಳಿದ್ದನ್ನೇ ಪೊಲೀಸರು ಕೇಳ್ತಾ ಇರ್ತಾರೆ. ಸೊ ಹಂಗಾಗಿ ದಿಕ್ಕುಗಳು ಬದಲಾಗಬಹುದು, ಅದು ಬೇಕಾಗಿಲ್ಲ. ಜನಗಳಿಗೆ ಲಕ್ಷ್ಮಣ್ ಸವದಿ ಒಬ್ಬ ಒಳ್ಳೆಯ ರಾಜಕಾರಣಿ ಅಂತ ಗೊತ್ತಾಗಬೇಕು ಅಂದ್ರೆ ನೀವು CCTV ಫುಟೇಜ್ನ ನೀವೇ ಬಿಡಬೇಕು, ಮಾಧ್ಯಮಕ್ಕೆ ತೋರಿಸ್ಬೇಕು, ಪಿನ್ ಟು ಪಿನ್ ಎಲ್ಲವೂ ಕೂಡ CC ಕ್ಯಾಮ್ರಾದಲ್ಲಿ ಇರಬೇಕು. ಆಗ ಲಕ್ಷ್ಮಣ್ ಸವದಿ ಒಳ್ಳೆಯವರ ಕೆಟ್ಟವರ ಅನ್ನೋದು ಗೊತ್ತಾಗುತ್ತೆ. ಈ ಜನಕ್ಕೆ, ನಿಮ್ಮ ಕ್ಷೇತ್ರದ ಜನಕ್ಕೆ, ನಾಡಿನ ಜನಕ್ಕೆ ಗೊತ್ತಾಗ್ತದೆ. CC ಕ್ಯಾಮ್ರಾ ಫುಟೇಜ್ ಅನ್ನ ನೀವು ದಯವಿಟ್ಟು ರಿವೀಲ್ ಮಾಡಿ ಸೌದಿಯವರೇ, ನಾವು ನಿಮ್ಮ ಕಾರ್ಯವನ್ನ ಮೆಚ್ಚುತ್ತೀವಿ, ನೀವು ಒಳ್ಳೆ ಏನಾದರೂ ಮಾಡಿದಾಗ ನಾವು ನಿಮ್ಮನ್ನ ಹಾಡಿ ಹೊಗಳ್ತೀವಿ. ಆದ್ರೆ ಈ ತರ ದುರ್ಘಟನೆಗಳು ಯಾರ ಮೇಲೆಯೂ ನಡಿಬಾರದು. ಅಧಿಕಾರ ಇರುತ್ತೆ ಅಥವಾ ಅಧಿಕಾರದ ವ್ಯಾಮೋಹ ಇರುತ್ತೆ ಅಥವಾ ಅಧಿಕಾರದ ದರ್ಪ ಯಾರ ಮೇಲೆಯೂ ನಡಿಕೂಡದು. ಇದು ಪ್ರಜಾಪ್ರಭುತ್ವ ಮತ್ತು ಪ್ರತಿ ಭಾರತೀಯನ ಹಕ್ಕು, ಪ್ರತಿ ನಾಡಿನ ಒಬ್ಬ ಪ್ರಜೆಯ ಹಕ್ಕು. ಸೊ ಪ್ರಶ್ನೆ ಕೇಳಲಿಕ್ಕೂ ಹಕ್ಕಿದೆ, ಪ್ರಶ್ನೆ ಮಾಡ್ಲಿಕ್ಕೂ ಹಕ್ಕಿದೆ. ನೀನು ರಾಜಕಾರಣಿ ಆದ್ರೆ ಅವನು ನಿನಗೆ ಮತ ನೀಡಿ ಭಿಕ್ಷೆ ಹಾಕಿ ನಿನ್ನನ್ನು ಅಲ್ಲಿ ಚೇರ್ ಮೇಲೆ ಕೂರಿಸಿದಂಥ ವ್ಯಕ್ತಿಯಾಗಿರ್ತಾನೆ. ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ. ಒಬ್ಬ ರಾಜಕಾರಣಿ ಒಂದು ಕ್ಷೇತ್ರದ ಆಳು ಅನ್ನೋದನ್ನ ಮರಿಬೇಡ್ರಿ. ನೀವು ಆಳು, ನೀವು ಸಾಹುಕಾರರಾಗ್ಲಿ ಅಥವಾ ಇನ್ನೊಂದಾಗ್ಲಿ ಗೌಡ್ರ ಅದಲ್ಲ. ಪ್ರತಿಯೊಬ್ಬ ಶಾಸಕನು, ಇದೇ ಶಾಸಕ ಅಂತಲ್ಲ, ಪ್ರತಿ 224 ಮತಕ್ಷೇತ್ರದ ಶಾಸಕರು ಕೂಡ ಅವರವರ ಕ್ಷೇತ್ರಗಳೆಲ್ಲ ಅವರು ಆಳಾಗಿ ಕೆಲಸ ಮಾಡಬೇಕು. ಅಲ್ಲಿ ಸಾಮಾನ್ಯ ಜನರಂತಿರೋದಿಲ್ಲ. ಕ್ಷೇತ್ರದ ಜನ ಮಾಲೀಕರು, ರಾಜಕಾರಣಿಗಳ ಆಳುಗಳು ಅನ್ನೋದನ್ನ ನೀವು ಮರಿಬೇಡ್ರಿ. ಇದೇ ನೀವು ಇಲೆಕ್ಷನ್ ಬಂದಂಥ ಟೈಮ್ನಲ್ಲಿ ಬರೋದು ಕೈ ಮುಕ್ಕೊಂಡು, ಅದನ್ನ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಾಮಾನ್ಯ ಜನರ ಮೇಲೆ ಹಲ್ಲೆ ಮಾಡೋದು, ದಬ್ಬಾಳಿಕೆ ಮೆರೆಯೋದು ಇದೆಲ್ಲವೂ ಕೂಡ ಬೇಡ. ಸೊ ಇದು ಕಾನೂನಿನ ಪರವಾಗಿ ತನಿಖೆ ಆಗಲಿ. ಇದು ಸೌದಿಯವರಿಗೆ ಅಂತ ಅಷ್ಟಲ್ಲ, ಯಾವುದೇ ರಾಜಕಾರಣಿ ಆಗಿರಲಿ ಈ ರೀತಿ ನಡೆಸಿಕೂಡದು, ನಡಿಬಾರದು ಅನ್ನೋದೇ ನಮ್ಮ ಗುರಿ. ಆಮೇಲೆ ಜನಗಳು ತಕ್ಕ ಪಾಠವನ್ನ ಕಲಿಸ್ತಾರೆ. ಇವತ್ತು ಜನಗಳು ಬಹಳ ಸ್ಪೀಡಾಗಿ ಯೋಚನೆ ಮಾಡ್ತಾರೆ. ನಿಮ್ಮ ಮೇಲೆ ನೀವೇ ಒಂದು ಕಲ್ಲನ್ನ ಒಕ್ಕೊಂಡು ಬಿಡ್ತೀರಿ, ಯಾವುದೇ ರಾಜಕಾರಣಿ ಆಗಿದ್ರು. ಜನ ಸ್ವಾಭಿಮಾನ ಬರೀ ರಾಜಕೀಯ ಷಡ್ಯಂತ್ರ ಇದಕ್ಕೆಲ್ಲದಕ್ಕೂ ಒಪ್ಪೋದಿಲ್ಲ. ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಏನು ನಾಡಿನಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಪ್ರಶ್ನೆ ಮಾಡುವ ಹಕ್ಕಿದೆ, ಕೇಳುವ ಹಕ್ಕಿದೆ. ರಾಜಕಾರಣಿ ಮನೆ ಮುಂದೆ ಕೂತು ಯಾಕಪ್ಪ ನೀನು ಹೀಗೆ ಮಾಡ್ತಿದ್ಯಾ ಅಂತ ಕೇಳುವ ಹಕ್ಕು ಪ್ರತಿ ಸಾಮಾನ್ಯ ವ್ಯಕ್ತಿಗೂ ಇದೆ. ಕಾರಣ ನಿನಗೆ ಮತ ಹಾಕಿ ಅಲ್ಲಿ ಕೂರ್ಸಿದಾರಪ್ಪ, ಆ ಕ್ಷೇತ್ರದ ವ್ಯಕ್ತಿಯವರು ಅಲ್ಲಿ ಕುತ್ಕೋರಿದು. ನಿನ್ನ ಮನೆಗೆ ಬರೋದಕ್ಕೆ ಕಾರಣ ಏನು? ನೀನು ಅವ್ರ ಮನೆಗೆ ಹೋಗಿದೀಯ ಮೊದಲು ಮತ ಕೊಡ್ರೋ ಅಂತ.
ಅದಕ್ಕೆ ತಾನೇ ಅವ್ರು ನಿನ್ನ ಹತ್ರ ಬಂದಿರೋದು. ಅವರೇ ನಿನ್ನ ಹತ್ರ ಫಸ್ಟಿಗೆ ಬಂದಿಲ್ಲ. ನೀನು ಅವ್ರ ಮನೆಗೆ ಹೋಗಿ ನಮ್ಗೆ ಮತ ಕೊಡ್ರೋ ಅಂತ ಭಿಕ್ಷೆ ಕೇಳಿ ಮತದಾನ ಮಾಡಿಸ್ಕೊಂಡು ನೀನು ರಾಜಕಾರಣಿ ಆಗಿದೆ ಅಂದಮೇಲೆ ಅವ್ರಿಗೆ ಬಂದಿದ್ದಾರೆ, ನಮ್ಗೆ ಕೆಲಸ ಮಾಡಿಕೊಡೋ ತಂದೆ, ನಿನಗೆ ನಾವು ಮಗನೇ ನಾವು ನಿಮಗೆ ಮತ ಹಾಕಿ ಆರಿಸ್ಕೊಂಡ್ ಬಂದಿದ್ದೀವಿ, ಕೆಲಸ ಮಾಡಿಕೊಡಪ್ಪ ಅಂತ ಬಂದಿರ್ತಾರೆ, ಅಥವಾ ಇನ್ನೊಂದು ಏನೋ ಕಾರಣಕ್ಕೆ ಬಂದಿರ್ತಾರೆ. ಅದಕ್ಕೆ ಸ್ಪಂದಿಸೋದು ಅದು ಕರ್ತವ್ಯ. ಅದ್ರಲ್ಲಿ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು ನೀವುಗಳು, ರಾಜಕಾರಣಿಗಳು. ಈಗ ಅದು ತನಿಖೆ ಆಗಲಿ, ಏನೇನು ತನಿಖೆ ಆಗ್ತದೋ, ಬಟ್ ಒಂದಂತೂ ಸತ್ಯ, ಲಕ್ಷ್ಮಣ್ ಸವದಿ ಅವರ ಮನೆ ಹತ್ರ ಇರ್ತಕ್ಕಂಥ CCTV ಫುಟೇಜ್ನ ಪೊಲೀಸರು ತನಿಖೆ ಮಾಡಲೇಬೇಕು. ಇಲ್ಲ ಸೌದಿ ಅವರೇ ಅದನ್ನು ಕೊಡಬೇಕು. ಅದನ್ನು ಕೊಟ್ಟು ಅವರು ಈ ಕಳಂಕದಿಂದ ದೂರ ಆಗಲಿ, ಅವರ ಮತ್ತಷ್ಟು ಬೆಂಬಲಕ್ಕೆ ಜನ ಹೆಚ್ಚುತ್ತದೆ. ಇದು ಫಸ್ಟ್ವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಲಕ್ಷ್ಮಣ್ ಸವದಿ ಅವರ ಮಗ ಚಿದಾನಂದ ಸವದಿ. ಓಕೆ, ಥ್ಯಾಂಕ್ ಯು. ನಿಮಗೆ ಸಂಪೂರ್ಣವಾಗಿ ನಾನು ಅರ್ಥ ಮಾಡಿಸಿದ್ದೀನಿ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತಾರೆ ಯುವರಾಜ್ ಗೌಡರು ನಿಮಗೆ ಮುಂದಿನ ವಿಡಿಯೋದಲ್ಲಿ. ಯಾವುದಕ್ಕೂ ಹೆದರಲ್ಲ, ಯಾವುದಕ್ಕೂ ಬಗ್ಗಲ್ಲ. ನಾವು ಯಾವತ್ತಿದ್ರೂ ಕೂಡ ಸಮಾಜ ಮತ್ತು ಈ ಸಮಾಜದಲ್ಲಿ ಆಗ್ತಿರ್ತಕ್ಕಂಥ ಅನ್ಯಾಯಗಳ ವಿರುದ್ಧ ನನ್ನ ಹೋರಾಟ, ನನ್ನ ಗಂದರ್ಭದ ಮಾತುಗಳು, ಸಿಡಿಗುಂಡಿನ ಮಾತುಗಳು, ಜೀವ ಇರೋ ತನಕ ಕೂಡ ನ್ಯಾಯ ನಮ್ಮ ತಲೆ ಮೇಲಿರುತ್ತೆ, ಅನ್ಯಾಯ ನಮ್ಮ ಕಾಲ್ ಕೆಳಗಡೆ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ. ಮತ್ತೆ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ.